ಕೌ ಫಾರಮ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ರೀಲ್ಸ್ ನೋಡಿ ಹಸು ಸಾಕಾಣಿಕೆ ಮಾಡ್ತೀನಿ, ಅದರಲ್ಲಿ ತುಂಬ ಪ್ರಾಫಿಟ್ ಇದೆ. ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಬೆಂಗಳೂರು ಬಿಟ್ಟು ಊರಿಗೆ ಬರೋಕ್ಕೆ ಹೋಗ್ಬೇಡಿ. ಕಷ್ಟನೋ ಸುಖನೋ ಹೈನುಗಾರಿಕೆನೇ ಮಾಡ್ತೀನಿ ಅಂತ ಬಂದರೆ ಮಾತ್ರ ಬನ್ನಿ, ಸುಮ್ಮನೆ ಬರೋಕ್ಕೆ ಹೋಗ್ಬೇಡಿ. ನಿಮಗೆ ಅನುಭವನೇ ಇಲ್ವಾ ಹಸಿನಲ್ಲಿ? ಹಾಗಾದ್ರೆ ನಾನು ಸಜೆಷನ್ ಮಾಡೋದು, ಒಂದು ಹಸು ತಗೊಳ್ಳಿ, ಅದು ಎಚ್ ಎಫ್ ಹಸು ತಗೊಳ್ಳಿ. ಯಾಕಪ್ಪ ಎಚ್ ಎಫ್ ಬೇರೆ ತಳಿ ಯಾಕೆ ಬೇಡ ಅಂದರೆ, ಎಚ್ ಎಫ್ ಮಿನಿಮಮ್ ಒಂದು 10 ಲೀಟರ್ ಹಾಲು ಕೊಡೋವರೆಗೆ ಕೊಡುತ್ತೆ. ಅದು ನಿಮಗೆ ಪ್ರಾಫಿಟ್ ಸಹ ನೋಡ್ಬೋದು. ನಮ್ಮ ದೇಶದಲ್ಲಿ ಅಷ್ಟು ಹಾಲು ಬರಲ್ಲ, ಹಾಗಾಗಿ ಅದು ಗುಡ್ಡೆ. ಯಾಕೆಂದ್ರೆ ದೇಶದಲ್ಲಿ ಜಾಸ್ತಿ ನಿಮಗೆ ಪ್ರೋಟೀನ್ ಅಂಶ ಇರೋದು. ಬಟ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನನ್ನು ಅಂತ. ಎಚ್ ಎಫ್ ನಲ್ಲಿ ಏನು ಅಂದ್ರೆ ರೋಗ ಬರುತ್ತೆ. ಯಾಕಂದ್ರೆ ನಿಮ್ಗೆ ರೋಗ ಈಗ ಒಂದ್ ಹಸ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೋಗಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ. 10 ಹಸ ಅಂದ್ಮೇಲೆ ಮಾಡ್ರೆ 10 ಫೇಲ್ ಆದ್ರೆ ಲಾಸ್ ಆಗುತ್ತೆ. 10 ಫೇಲ್ ಆದ್ರೂ 10-12 ಲಕ್ಷ ಲಾಸ್ ಆಗ್ಬಿಡುತ್ತೆ. ಈ ಒಂದ್ ಹಸದಲ್ಲಿ ತಂದ್ರೆ ಏನೋ ಗೊತ್ತಾಗುತ್ತೆ, ಏನೋ ಹೆಚ್ಚು ಕಮ್ಮಿ ಆದ್ರೂ ನೋಡ್ಕೋಬಹುದು. ಹಾಗಾಗಿ ನಾನ್ ಸಜೆಸ್ಟ್ ಮಾಡೋದು ಎಚ್ ಎಫ್ ಹಸನೇ. ಏನ್ ಗುರು ರೋಗ ಬರೋ ಹಸುನ ಸಜೆಷನ್ ಮಾಡ್ತೀನಿ ಅಂತ ಕೇಳ್ಬೋದು. ಬಟ್ ಈ ರೋಗ ಬರೋದಂತ ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಈ ಹಸು ಸೂಕ್ಷ್ಮ ಜಾಸ್ತಿ, ಅಂದ್ರೆ ಬೇಗ ರೋಗಗಳು ಅಟ್ರಾಕ್ಟ್ ಆಗ್ಬಿಡುತ್ತೆ ದೇಸಿ ತಳಿಗಿಂತ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಫೀಡ್ಸ್ ಹಾಕ್ಬೇಕು, ಯಾವ ತರ ಮಿಲ್ಕ್ ಗಳಿದೆ ಅಂತ, ವೆರೈಟಿ ಆಫ್ ಹಾಲುಗಳಿರ್ತವೆ, ಏನ್ರ ರೋಗಗಳೇನು ಅಂತ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.